ಕಪ್ಪೀಸಲ್ಲಿ ನಿಮ್ದೇ ಬಿಡಿ. ಅಯ್ಯೋ ಯಾಕೆ ನಗ್ತೀರಾ? ಬೇಡ ಬಿಡಮ್ಮ, ಕಪ್ ನಮ್ದೇ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಯೋಚನೆ ಮಾಡ್ಬೇಡಿ, ಕಪ್ ಗೆದ್ಕೊಂಡು ತಗೊಂಬಂದ್ಬಿಡಿ. ನಿನ್ ಸಪೋರ್ಟ್ ಇದ್ರೆ ಖಂಡಿತ ಆಗುತ್ತೆ. ಅಯ್ಯೋ ನನ್ ಸಪೋರ್ಟ್ ಏನ್ ಬಂತು? ನಾನೇನ್ ಬಂದ್ ಆಡ್ತೀನ ಅಲ್ಲಿ? ನಿನ್ನ ಎನ್ಕರೇಜ್ಮೆಂಟ್ ಇದ್ರೆ ಸಾಕು ಗೀತಾ. ಸುಮ್ನೆ ಹೊಗಳ್ಬೇಡಿ. ಇಲ್ಲ ಗೀತಾ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿನ್ನೆ ಬೇಜಾರಲ್ಲಿ ಕೂತಿದ್ದೆ, ನನಗೆ ಸಮಾಧಾನ ಮಾಡಿದೆ. ಇವತ್ತು ನಾನು ಖುಷಿಯಾಗಿದ್ದೀನಿ. ನೀನ್ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಇಂಥ ಪುಣ್ಯ ಯಾರಿಗೆ ಸಿಗುತ್ತೆ ಹೇಳು? ಇಂಥ ಮಾತಷ್ಟೇ ಮಾತಾಡಿ ನೀವು. ಇನ್ನೇನ್ ಮಾಡ್ಬೇಕು? ಹೊರಗಡೆ ಎಲ್ಲೂ ಕರ್ಕೊಂಡ್ ಹೋಗಲ್ವಾ? ಇಷ್ಟು ಒಳ್ಳೆ ಸುದ್ದಿ ಕೇಳದ್ಮೇಲೆ. ಹೌದಲ್ವಾ? ಎಲ್ಲಿ ಹೋಗೋಣ? ಆಚೆ ಹೋಗೋಣ ಡಿನ್ನರ್ಗೆ? ಆಯ್ತು. ಎಲ್ಲಿಗೆ? ವೆಸ್ಟ್ ಎಂಡ್ಗೆ ಹೋಗೋಣ, ಬ್ಯೂಟಿಫುಲ್ ಆಗಿರುತ್ತೆ. ಬೇಡ, ಹೆಸರು ಕೇಳಿದ್ರೇನೆ ಯಾವ್ದೋ ಇಂಗ್ಲಿಷ್ನವ್ರದಿದ್ದಂಗಿದೆ. ಸರಿ, ಇಂಡಿಯನ್ ಹೆಸರು ಅಂದ್ರೆ ಲೀಲಾ ಪ್ಯಾಲೇಸ್ಗೆ ಹೋಗೋಣ. ಪ್ಯಾಲೆಸ್? ನಾವೇನ್ ರಾಜರ ವಂಶದವ್ರ ಅಲ್ಲೋಗಿ ಊಟ ಮಾಡಕ್ಕೆ? ITC ಗಾರ್ಡನ್. ಅದ್ರ ಬದ್ಲಕ್ ನಮ್ಮನೆ ಗಾರ್ಡನ್ ಚೆನ್ನಾಗಿದೆ ಬಿಡಿ. ಹೋಗ್ಲಿ ಬಿಡು, ವಿನ್ಸರ್ ಮನೆಗೆ ಹೋಗೋಣ. ಊಟ ಸೂಪರ್ ಆಗಿರುತ್ತೆ. ಬೇಡ, ನಂಗೆ ದೊಡ್ಡ ದೊಡ್ಡ ಹೋಟ್ಲ್ಗೆಲ್ಲ ಹೋಗೋದು ಇಷ್ಟ ಆಗಲ್ಲ. ಹಾಗಾದ್ರೆ ಬೇರೆ ಜಾಗಕ್ಕೆ ಹೋಗೋಣ. ಯಾವ ಜಾಗ? ಪಬ್ಗೆ ಹೋಗೋಣ. ಹಬ್ಬ? ಬೇಡ. ಪ್ಲೀಸ್ ಗೀತಾ, ನಿನ್ ಜೊತೆ ಪಬ್ಗೆ ಹೋಗಿ ಪಾರ್ಟಿ ಮಾಡ್ಬೇಕು ಅಂತ ತುಂಬಾ ಆಸೆ ನನಗೆ. ನಾನಿರೋ ಚಂದಕ್ಕೆ ಪಬ್ ಬೇರೆ ಕೇಳು. ಸೀರೆ ಉಟ್ಕೊಂಡ್ ಬಂದ್ಬಿಟ್ರಂತೂ ಒದ್ದು ಓಡಿಸ್ಬಿಡ್ತಾರೆ. ನಿನ್ ಜೊತೆ ಬಂದ್ರೆ ಇನ್ನೂ ದೊಡ್ಡ ಅಪರಾಧ. ಏನ್ ಹೇಳ್ದು ಒಪ್ಪಲ್ಲ. ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತೀಯ. ಆಯ್ತಲ್ಲ, ನೀನೇ ಹೇಳು, ಎಲ್ಲಿ ಹೋಗೋಣ? ನಾನ್ ಹೇಳಿದ ಕಡೆ ಕರ್ಕೊಂಡು ಹೋಗ್ತೀರಾ? ಆಯ್ತು, ಕರ್ಕೊಂಡು ಹೋಗ್ತೀನಿ, ಹೇಳು. ದೇವಸ್ಥಾನಕ್ ಹೋಗಣ್ವಾ? ಬೆಂಗಳೂರಿಗೆ ಬಂದ್ರು ದೇವಸ್ಥಾನದ ರುಚಿ ಬಿಟ್ಟಿಲ್ವಾ? ದೇವ್ರ ಮೇಲೆ ಅಷ್ಟು ಭಕ್ತಿ ಇರೋರು ಇನ್ನೇನ್ ಕೇಳ್ತಾರೆ ಹೇಳಿ? ದೇವಸ್ಥಾನಕ್ ಹೋಗ್ಬೇಕು ಅಂತಾನೆ ಕೇಳ್ತಾರೆ. ಹೇಳ್ತಾರಲ್ಲ, ಅದೇ ಹಳೆ ಮುದ್ದೆ ಬಸ್ಸಾರು ಅಂದಂಗೆ. ಆಯ್ತು ನಡಿ. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು? ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಂತ ಒಂದ್ ಜಾಗ ಇದೆಯಂತೆ, ಅಲ್ಲಿ ಆಂಜನೇಯನ ದೇವಸ್ಥಾನ ತುಂಬಾ ಫೇಮಸ್. ಅಲ್ಲಿಗೆ ಹೋಗೋಣ. ಅದು ತುಂಬಾ ದೂರ ಗೀತಾ. ಇಲ್ಲೇ ಹತ್ರದಲ್ಲಿ ಒಂದ್ ದೇವಸ್ಥಾನ ಇದೆ, ಅಲ್ಲೇ ಹೋಗೋಣ ಬಾ. ಸರಿ, ಕರ್ಕೊಂಡು ಹೋಗಿ. ದೇವಸ್ಥಾನ ಆಗಿದ್ರೆ ಸಾಕು. ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡ್ ಬರೋಣ ಬಾ. ಥ್ಯಾಂಕ್ ಯು ಲಕ್ಕಿ ಅವರೇ. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಹೋಟೆಲ್ಗೆ ಹೋಗೋ ಪ್ರೋಗ್ರಾಮ್ ಇದೆಯಾ? ಯಾಕಿಲ್ಲ, ಹೋಗೋಣ. ಯಾವ್ದಾದ್ರು ದೋಸೆ ಕ್ಯಾಂಪ್ ಅಲ್ಲಿ ಮಸಾಲೆ ದೋಸೆ ತಿನ್ಕೊಂಬರೋಣ. ನಿನ್ ಲೈಫಲ್ಲಿ ಬದಲಾಗಲ್ಲ. ಯಾಕೆ ಬದ್ಲಾಗ್ಬೇಕು? ನಾನಂತೂ ಬದ್ಲಾಗಲ್ಲ. ಅದು ಅಲ್ದೆ ಈ ದೋಸೆ ಕ್ಯಾಂಪ್ ಅಲ್ಲಿ ಹೋಗಿ ದೋಸೆ ತಿನ್ನೋ ರುಚಿ ಇದೆಯಲ್ಲ, ಯಾವ 5 ಸ್ಟಾರ್ ಹೋಟೆಲ್ಗೆ ಹೋದ್ರು ಬರಲ್ಲ. ಆಯ್ತಮ್ಮ ತಾಯಿ, ಹೋಗೋಣ. ತಥಾಸ್ತು ಭಕ್ತ. ನಿಮಗ್ ಹ್ಯಾಕ್ ಗೊತ್ತಿದಲ್ಲ? ಹೇಗ್ ಗೊತ್ತಾಯ್ತು ಅಂದ್ರೆ, ಇವಳು ಮಾಸ್ಟರ್ ಪೀಸ್ ಒನ್ ಅಂಡ್ ಓನ್ಲಿ ಜಲಜ. ನನ್ನ ಮಕ್ಕಳನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನಾನು ಇಲ್ಲಿ ಯಾರಿಗೂ ಯಾವ ತೊಂದ್ರೆನೂ ಕೊಡ್ಬೇಕು ಅಂತ ಬಂದಿಲ್ಲ ಅತ್ತೆ. ಆ ಉದ್ದೇಶನೂ ನನ್ಗಿಲ್ಲ. ಯಾರ ಹತ್ರ ಹೊಡಿತಿದ್ಯಾ ಈ ಕತೆನೆಲ್ಲ? ಅಲ್ಲಿ ಆಲೂರ್ನಲ್ಲಿ ರಾಮೇಗೌಡ್ರ ಹತ್ರ ನನ್ನ ಹೆಸರು ಕೃಷ್ಣ ಪ್ರಸಾದ್ ಅಂತ ಹೇಳ್ಕೊಂಡು ಸಾಲ ಮಾಡಿದ್ಯಾ. ಅದು ಎಷ್ಟು? 2 ಲಕ್ಷ. ಅವರು ಪಾಪ ಕೃಷ್ಣ ಪ್ರಸಾದ್ನ ಹುಡುಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಕೇಶ್ ತನ್ನ ಹಳೇ ಪ್ರೇಮಿ ಪ್ರಣತಿ ಜೊತೆ ಪಾನಿಪುರಿ ತಿನ್ಕೊಂಡು ನೆಮ್ಮದಿ ಓಡಾಡ್ಕೊಂಡಿದ್ದಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಸರಿ, ಈಗ ನೀನು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದೀಯಾ ಅನ್ನೋದನ್ನ ನೀನಾಗೆ ನನಗೆ ಹೇಳ್ತೀಯಾ ಅಥವಾ ನಾನೇ ನಿನಗೆ ಹೇಳ್ಬಿಡ್ಲಾ? ಏನು ಇತ್ತೀಚೆಗೆ ನೀನ್ ಮಲಗೋದಿಕ್ಕೆ ಎದ್ದೇಳೋದಿಕ್ಕೆ ಲೆಕ್ಕಾಚಾರನೇ ಇಲ್ಲ. ಎಷ್ಟೊತ್ತಿಗೋ ಬರ್ತೀಯಾ, ಎಷ್ಟೊತ್ತಿಗೋ ಎದ್ದೇಳ್ತೀಯಾ, ಎಷ್ಟೊತ್ತಿಗೋ ಮಲಗ್ತೀಯಾ. ಅದು ಅಲ್ದೆ ನಿದ್ದೆ ಕಣ್ಣಲ್ಲಿ ಏನೇನೋ ಕನ್ವರ್ಸ್ತಾ ಇರ್ತೀಯಾ. ಕನ್ವರ್ಸ್ತಿದ್ನ? ಏನ್ ಕನ್ವರ್ಸ್ತಿದ್ದೆ? ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ಏನಿಲ್ಲ. ಇಲ್ಲ ಇಲ್ಲ, ಏನೋ ಇದೆ. ಅದಕ್ಕೆ ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ಯಾ. ನೀನೇ ಹೇಳ್ತಿದ್ಯಲ್ಲಮ್ಮ, ಕೆಲ್ಸ ಜಾಸ್ತಿ ಆಗಿರೋದ್ರಿಂದ ಹೀಗಾಗಿದೆ ಅಷ್ಟೇ. ಏನಿಲ್ಲ, ಕೆಲ್ಸ ಮಾಡೋರೆಲ್ಲ ನಿನ್ನ ಹಾಗೆ ಇರ್ತಾರಾ? ಬೆಳಗ್ಗೆಯಿಂದ ನಿನ್ನ ಎಷ್ಟು ಎಪ್ಸೋದು?
ನಿನಗೆ ಎಚ್ಚರಿಕೆನೇ ಇಲ್ಲ. ಹೌದಾ? ನಾನೇನೋ ಬಡ್ಬಡಿಸ್ತಾ ಇದ್ದೆ ಅಂತ ಹೇಳಿದ್ಯಲ್ಲ. ಹೌದು, ಯಾರ ಬಗ್ಗೆ ನೀನ್ ಮಾತಾಡ್ತಾ ಇದ್ದಿದ್ದು? ಏನಮ್ಮ ಮಾತಾಡಿಸ್ತಾ ಇದ್ದೆ? ಗೊತ್ತಿಲ್ವಾ? ಕನ್ಸ್ ಬಿದ್ದಿತ್ತಾ? ಹೌದಮ್ಮ, ಕನ್ಸಂತೂ ಬಿದ್ದಿತ್ತು. ಬಟ್ ಯಾಕಾದ್ರೂ ಅಂತ ಕನ್ಸ್ ಬಿತ್ತು, ಅದಕ್ಕೆ ಕೇಳಿದ್ದು ಏನ್ ಬಡ್ಬಡಿಸ್ತಾ ಇದ್ದೆ ಅಂತ. ಏನಪ್ಪ ಸರಿಯಾಗಿ ಕೇಳಿಸ್ಲಿಲ್ಲ. ಆದ್ರೆ ನಿನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೆ. ಅಯ್ಯೋ ಹೌದಾ? ಯಾಕೆ, ನಿನಗ ಕನ್ಸೆಲ್ಲ ನೆನ್ಪಿಲ್ವಾ? ನೆನ್ಪಿಲ್ದೆ ಏನಮ್ಮ, ಅದೇ ಅನ್ಕೊಳ್ತಾ ಇದ್ದೆ ಅಂತ ಕನ್ಸೆಲ್ಲ ಯಾಕಾದ್ರೂ ಬೀಳುತ್ತೋ ಅಂತ. ಎಂತ ಕನ್ಸು ಅದು? ನಿನ್ಗೆ ಹೇಳಿರ್ಲಿಲ್ವಾ ನಾನ್ ಜಿಂಗಲ್ ಮಾಡ್ತಿರೋ ರೇಡಿಯೋ ಸ್ಟೇಷನ್ ಒಬ್ರು RJ ಜಾನು ಅಂತ ಇದಾರೆ ಅಂತ? ನನಗ್ ಗೊತ್ತಿಲ್ದೆ ಏನೋ, ರೇಡಿಯೋದಲ್ಲಿ ಅವ್ರ ಪ್ರೋಗ್ರಾಮ್ಸ್ ಎಲ್ಲ ಕೇಳ್ತಾ ಇರ್ತೀನಲ್ವಾ. ಅವ್ರಿಗೆ ನಾನು ಅವ್ರಿಗೆ ನೀನು ಏನು ಮಾಡ್ದೆ? ಅವ್ರಿಗೆ ಲವ್ ಪ್ರಪೋಸ್ ಮಾಡ್ಬಿಟ್ನಮ್ಮ. ಏನು, ನೀನ್ ಪ್ರಪೋಸ್ ಮಾಡ್ದ್ಯಾ? 10 ಪ್ರಶ್ನೆ ಕೇಳಿದ್ರೆ ಒಂದಕ್ಕೆ ಆನ್ಸರ್ ಮಾಡ್ತೀಯಾ? ಇನ್ನು ಹೊರಗಡೆಯವ್ರ ಹತ್ರ ಒಂದು ಮಾತಾಡಲ್ಲ, ಅಂತದ್ರಲ್ಲಿ ಪ್ರಪೋಸ್ ಮಾಡ್ದ್ಯಾ? ನಿಜವಾಗ್ಲೂ? ವಿಷಯ ಎಲ್ಲೆಲ್ಗೋ ಹೋಗ್ತಾ ಇದೆ. ಏಕೆ, ನಿನ್ಗೆ ಅವ್ಳ್ ಕಂಡ್ರೆ ಇಷ್ಟನಾ? ಬಾಬಾ ಬಾಬಾ, ಟೀ ತಗೊಳ್ಳಿ. ಯಾಕೆ ಬಾಬಾ ತೂಗಡಿಸ್ತಾ ಇದ್ದೀರಾ? ನಿದ್ದೆ ಇಲ್ಲ ಅಂತ ತೂಗುಡಿಸ್ತಾ ಇಲ್ಲ, ಕೆಲಸ ಇಲ್ಲಲ್ಲ ಅದಕ್ಕಾಗಿ ತೂಗುಡಿಸ್ತಾ ಇದೆ. ನಿಮ್ಗೇನ್ ಕೆಲಸ ಬೇಕು ಹೇಳಿ. ಏನು ಬೇಡ, ಮನೆ ಶಾಂತವಾಗಿದೆ. ಎಲ್ಲಿ ಎಲ್ರು? ಬಾಬಾ, ಈಗ ಮೊದ್ಲಿನ ಹಾಗೆ ಯಾವ್ದೂ ಇಲ್ಲ. ಎಲ್ರೂ ತಮ್ ತಮ್ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾರೆ ಅಲ್ವಾ? ಅದಕ್ಕೆ ನೋಡು ಕೂತ್ಕೊಂಡು ತೂಗುಡಿಸ್ತಾ ಇದ್ದೀನಿ. ಮಾತಿಗೆ ಯಾರು ಸಿಗ್ಲಿಲ್ಲ. ಒಳ್ಳೇದೇ ಅಲ್ವಾ ಬಾಬಾ, ಅವ್ರವ್ರ ಪಾಡ್ಗೆ ಅವ್ರವ್ರು ಬ್ಯುಸಿ ಆಗಿರ್ತಾರೆ. ನೀ ಹೇಳೋದು ಸರಿನೇ, ನಮಗೂ ನೆಮ್ಮದಿ ಕೊಟ್ಟಿದಾರಲ್ಲ. ಅಲ್ವಾ ಮತ್ತೆ, ಮನೆ ಅನ್ನೋದು ರಣರಂಗ ಆಗೋಗ್ತಿತ್ತು. ಅಣ್ತಮ್ದಿರ್ ಮಧ್ಯೆನೆ ಭಿನ್ನಾಭಿಪ್ರಾಯಗಳು, ಒಬ್ರನ್ ಕಂಡ್ರೆ ಒಬ್ರಿಗಾಗಲ್ಲ. ಈ ತರ ಎಲ್ಲ ಇತ್ತು ಅಲ್ವಾ ನಮ್ಮ ಮನೇಲಿ. ಅದೆಲ್ಲ ಶಾಂತವಾಗಿ ಇವತ್ತು ನಮ್ಮ ಮನೆ ಇಷ್ಟ್ರ ಮಟ್ಟಗಾಗಿದೆ. ಅದೇ ಅಲ್ವಾ ಖುಷಿ. ನೀ ಹೇಳೋದು ಸರಿನೇ, ಎಲ್ಲಿ ಇವರು ಜನ್ಮ ಪೂರ್ತಿ ದೇಶಿಸ್ತಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಬಾಬಾ, ಈ ಅಣ್ತಮ್ದಿರ್ ಒಂದಾಗ್ಲಿ ಅಂತ ನಾನ್ ಹರಕೆ ಹೊತ್ಕೊಳ್ದೆ ಇರೋ ದೇವಸ್ಥಾನನೇ ಇಲ್ಲ, ದಂಡ ಹಾಕೋ ದೇವ್ರೇ ಇಲ್ಲ. ಈಗೆಲ್ಲ ಸರಿ ಆಯ್ತಲ್ಲ, ಈಗ ಹರಕೆ ಕೊಡ್ಬೋದಲ್ಲ. ನನ್ನ ಹರಕೆ ತೀರ್ಬೇಕು ಅಂದ್ರೆ 5 ವರ್ಷದ ಮೇಲಾಗುತ್ತೆ ಬಾವಾ. ನೀನ್ ಹರಕೆ ಫಲಿಸ್ತಾರ, ಇಬ್ರು ಒಂದಾದ್ರು. ನಮ್ ಸಂಪ್ರದಾಯದ ಮರ್ಯಾದೆನ ಉಳಿಸಿದ್ರು. ಬಾಬಾ, ಅಣ್ತಮ್ದಿರ್ ಜಗಳ ಅಂದ್ರೆ ಇವತ್ತಿನ ವಿಷಯನ? ಈಗ ನೀವು ಚಿಕ್ಕವರಿರುವಾಗ ಇವ್ರ ಜೊತೆ ಎಷ್ಟ್ ಜಗಳ ಆಡ್ತಿದ್ರಿ? ಅತ್ತೆ ಇದ್ದದಕ್ಕೆ ಸರಿ ಹೋಯ್ತು, ಇಲ್ದಿದ್ರೆ ಹೇಗಾಗಿರೋದು ಯೋಚನೆ ಮಾಡಿ. ನೀ ಹೇಳೋದು ಸರಿ ಅಮ್ಮ, ಅವಾಗ ಅಮ್ಮ ಇದ್ರು ಸರಿ ಮಾಡಿದ್ರು. ಈಗ ನೀನಿದ್ದೆ ಸರಿ ಮಾಡಿದ್ಯಾ? ನಾನ್ ಮಾಡಿದೀನಿ ಅಂತ ಅಲ್ಲ ಭಾವ, ದೊಡ್ಡವ್ರು ಅನ್ಸ್ಕೊಂಡವ್ರು ಮನೇಲಿದ್ದಾಗ ಇದವ್ರ ಜವಾಬ್ದಾರಿ, ಅಷ್ಟನ್ನೇ ನಾನ್ ಮಾಡಿರೋದು. ಅದ್ರಲ್ಲಿ ಏನ್ ದೊಡ್ಡಸ್ತಿಕೆ ಇದೆ? ರಾಕೇಶ್ ನಿಂತ್ಕೊಳ್ಳಿ. ಯಾಕೆ ನನ್ನ ಹತ್ರ ಮಾತಾಡ್ಸಿದಿರಾ ಹೋಗ್ತಿದ್ದೀರಾ? ಬೇಡ ಪ್ರಣತಿ, ಇಷ್ಟೆಲ್ಲ ಆದ್ಮೇಲೆ ನಾವಿಬ್ರು ಮತ್ತೆ ಕಾಂಟ್ಯಾಕ್ಟ್ ಚೆನ್ನಾಗಿರಲ್ಲ. ಏನ್ ಮಾತಾಡ್ತಿದ್ದೀರಾ? ನಿನಗೆ ಗೊತ್ತಲ್ವಾ, ನಾನ್ ನಿನ್ ಜೊತೆ ಇರೋದು ನಿಮ್ ಮನೆಯವ್ರಿಗೊಂಚೂರು ಇಷ್ಟ ಇಲ್ಲ. ಇನ್ನ ಯಾಕೆ ಕಾಂಪ್ಲಿಕೇಶನ್? ನಾವ್ ಇಷ್ಟ ದಿನ ದೂರ ದೂರ ಇದ್ವಲ್ಲ, ಹಾಗೆ ಇದ್ಬೇಡ. ಇಷ್ಟೇನಾ ನೀವ್ ನನ್ನ ಅರ್ಥ ಮಾಡ್ಕೊಂಡಿರೋದು? ನಿಮ್ ಮನೆಯವ್ರು ಹೇಳಿದ್ದೆ ಸರಿ ಅನ್ಸುತ್ತೆ ಪ್ರಣತಿ, ನಾವು ಹಾಗೆ ಇದ್ಬೇಡ. ಅದು ನಿಮ್ ಫ್ಯಾಮಿಲಿ ದೃಷ್ಟಿಯಿಂದನೂ ಒಳ್ಳೇದೇನೆ. ನನ್ ಫ್ಯಾಮಿಲಿನ ಕನ್ವಿನ್ಸ್ ಮಾಡೋ ಶಕ್ತಿ ನನಗಿದೆ ರಾಕೇಶ್. ಇವಾಗ ಮತ್ತೆ ನಾವ್ ದೂರ ದೂರ ಇದ್ರೆ ಏನ್ ಪ್ರೂವ್ ಆಗುತ್ತೆ ಹೇಳಿ? ಏನು? ಅವ್ರ ಅನುಮಾನ ಪಟ್ಟಿರೋ ಹಾಗೆ ನಮ್ ಇಬ್ರು ಮಧ್ಯ ಏನೋ ಇತ್ತು ಅಂತ ಪ್ರೂವ್ ಆಗುತ್ತೆ ತಾನೆ? ಇದ್ ನಿಮಗ್ ಇಷ್ಟನಾ? ಆಹಾ, ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅಲ್ವಾ? ಮತ್ತೆ ನಮ್ಗೆ ಯಾಕೆ ಭಯ ಇರ್ಬೇಕು? ನಾವು ಕೂಡ ಮುಂಚಿನ ತರ ಇರ್ಬೋದಲ್ವಾ? ಅಲ್ಲ, ಎಷ್ಟು ಜನಕ್ಕೆ ಅಂತ ಈ ತರ ಕನ್ವಿನ್ಸ್ ಮಾಡಕ್ಕಾಗುತ್ತೆ ಪ್ರಣತಿ? ನೋಡಿ ರಾಕೇಶ್, ನಮ್ಮಿಬ್ರು ಮಧ್ಯ ಏನಿದೆ ಅಂತ ನಮಗಷ್ಟೇ ಗೊತ್ತು. ಅನ್ನೋರ್ಗೇನು 1000 ಅನ್ಕೋತಾರೆ. ಆದ್ರೆ ಒಂದಲ್ಲ ಒಂದ್ ದಿವಸ ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರು ಅನ್ಕೊಂಡಿದ್ ತಪ್ಪು ಅಂತ. ಆದ್ರೆ ಅಷ್ಟ್ರಲ್ಲಿ ನಿನ್ ಸಂಸಾರ ಹಾಳಾಗೋದ್ರೆ? ಖಂಡಿತ ಇಲ್ಲ. ಆತರ ಆಗೋದಕ್ಕೆಲ್ಲ ನಾನ್ ಬಿಡಲ್ಲ. ನಮ್ ಸ್ನೇಹ ಏನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಅಷ್ಟು ನಂಬಿಕೆ ನಿನ್ಮೇಲೆ ನಿನ್ಗಿದ್ಯಲ್ಲ, ನೋಡಕ್ ತುಂಬಾ ಖುಷಿ ಆಗುತ್ತೆ ಪ್ರಣತಿ. ಯಾಕೆ, ನಿಮಗ್ ನಂಬಿಕೆ ಇಲ್ವಾ? ನನ್ ನಂಬಿಕೆಯಲ್ಲಿ ಮ್ಯಾಟರ್ ಆಗಲ್ಲ ಪ್ರಣತಿ. ಯಾಕೆ ಅಂದ್ರೆ ನನಗ್ ಹಿಂದೆ ಮುಂದೆ ಯಾರು ಇಲ್ಲ.
ಬೇರೆಯವ್ರು ನನ್ ಬಗ್ಗೆ ಮಾತಾಡಿದ್ರ ನಾನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆದ್ರೆ ನಿನ್ ಬಗ್ಗೆ ಮಾತಾಡಿದ್ರೆ ಮಾತ್ರ ನಂಗೆ ಸಹಿಸ್ಕೊಳಕ್ ಆಗಲ್ಲ ಪ್ರಣತಿ. ನೋಡು ನೋಡು, ಇದನ್ನೇ ಫ್ರೆಂಡ್ಶಿಪ್ ಅನ್ನೋದು. ನನ್ಗೂ ಅಷ್ಟೇ, ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡೋರ್ ಹತ್ರ ಎಲ್ಲ ಹೋಗಿ ಅವ್ನು ಒಳ್ಳೆಯವನಾಗಿದ್ದಾನೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕು. ನಮ್ ಫ್ರೆಂಡ್ಶಿಪ್ ನ ಪ್ರೂವ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿರ್ತೀನಿ. ಒಂದ್ ನಿಮಿಷ ಇರಿ. ಗೀತಾ, ಇದು 3ನೇ ದೇವಸ್ಥಾನ. ಅಯ್ಯೋ ಸುಮ್ನಿರಿ, ಹಾಗೆ ಎಣಿಸ್ಬಾರ್ದು. ಸಿಕ್ಕಿರೋ ಪುಣ್ಯ ಎಲ್ಲ ಹೋಗುತ್ತಂತೆ. ಹಾಗಲ್ಲ ಗೀತಾ, ಎಲ್ಲ ದೇವಸ್ಥಾನದಲ್ಲೂ ಇದೇ ಪ್ರೊಸೀಜರ್ ಮಾಡ್ತಾ ಇದ್ಯಾ. ಇನ್ನು ಎಷ್ಟು ಅಂತ? ನಮಗ್ ಎಷ್ಟು ಶಕ್ತಿ ಇದೆಯೋ ಅಷ್ಟು ದೇವಸ್ಥಾನಕ್ ಸುತ್ತಣ. ಸರಿ ಆಯ್ತು, ಬಾ. ಸರಿ ಬನ್ನಿ. ಸರ್, ನೀವು ಕಬಡ್ಡಿ ಪ್ಲೇಯರ್ ಲಕ್ಕಿ ಅಲ್ವಾ? ಒಂದ್ ಸೆಲ್ಫಿ ಸರ್. ಕ್ಯಾಪ್ಟನ್ ಲಕ್ಕಿ ಅವರು ಫ್ರೀ ಆಗಿದ್ರೆ ಹೋಗ್ಬೋದಾ? ಬನ್ನಿ ಬನ್ನಿ, ನಾವು ಸ್ಟಾರು. ಹೊರಗಡೆ ಬಂದ್ರೆ ಇದೇ ತೊಂದ್ರೆ. ಇದನ್ ಯಾವತ್ತೂ ತೊಂದ್ರೆ ಅನ್ಕೋಬಾರ್ದು. ಜನರ ಆಶೀರ್ವಾದ, ಪ್ರೀತಿನೇ ನಿಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿರೋದು. ಹೌದು, ಮತ್ತೆ ಅಭಿಮಾನಿ ದೇವ್ರು ಅಂತ ಅದಕ್ಕೆ ತಾನೇ ಹೇಳೋದು. ಅಲ್ಲ ಗೀತಾ, ನಾವ್ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವೋ ಅಲ್ಲೆಲ್ಲ ಮನೆಯವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದೆ. ದೇವಸ್ಥಾನಕ್ಕೆ ಬಂದಿರೋದು ನಾವಿಬ್ರು, ನಮ್ಮ ಹೆಸರಲ್ಲಿ ಮಾಡಿಸ್ಬೇಕು ತಾನೆ? ಹಾಗೇನಿಲ್ಲ, ನಮ್ ಎಲ್ಲಾ ಪ್ರಾರ್ಥನೆಯಲ್ಲೂ ನಮ್ ಮನೆಯವರೆಲ್ಲರನ್ನೂ ನೆನ್ಸ್ಕೋಬೇಕು. ಇನ್ಫ್ಯಾಕ್ಟ್ ನಮ್ ಸ್ನೇಹಿತರು, ನಮ್ ಹಿತೈಷಿಗಳು, ಇವ್ರು ಯಾರಿದ್ರು ಇವ್ರನ್ನು ನೆನ್ಸ್ಕೋಬೇಕು. ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋಬೇಕು. ಕೈ ಮುಗಿದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೇಳ್ಕೊಂಡ್ರೆ ಸಾಕಪ್ಪ. ಹಾಗೆಲ್ಲ ಏನಿಲ್ಲ. ನಮ್ ಕುಟುಂಬ ಇದ್ರೆ ಮಾತ್ರ ನಾವಿರೋದು. ಅವ್ರ ಪ್ರೀತಿ ಇಲ್ದೆ ನಾವ್ ಏನೂ ಇಲ್ಲ. ಶುರು ಆಯ್ತು ಇವಳು ಪಾಠ. ಹೌದು, ಪಾಠನೇ ಅನ್ಕೊಳ್ಳಿ. ನೀವಿಲ್ದೆ ಫ್ಯಾಮಿಲಿ ಇರ್ಬೋದು, ಆದ್ರೆ ಫ್ಯಾಮಿಲಿ ಇಲ್ದೆ ನೀವಿರ್ತೀರಾ? ನಮ್ ಮನೇಲಿ ಎಷ್ಟೆಲ್ಲ ಪ್ರಾಬ್ಲಮ್ ಆಯ್ತು, ಆದ್ರೆ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸೋದಕ್ಕೆ ಹೇಗ್ ಸಾಧ್ಯ ಆಯ್ತು ಹೇಳಿ? ಅಂತದ್ದೇನೂ ಇಲ್ಲಮ್ಮ. ಆದ್ರೆ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಫ್ರೆಂಡ್ ನನ್ಗೆ ಅವರು. ಹಾಗೇಳು. ಮೊದ್ಲು ಫ್ರೆಂಡ್ ಅಂತಾನೆ ಶುರು ಆಗೋದು, ಆಮೇಲೆ ನಿಧಾನವಾಗಿ ಪ್ರೀತಿ ತಿರುಗುತ್ತೆ. ಖಂಡಿತ ಇಲ್ಲ ಅಮ್ಮ. ಜಾನು ತುಂಬಾನೇ ಒಂದು ಗಂಭೀರವಾದ ಹುಡುಗಿ. ಅವ್ರ ಆತರ ಯೋಚನೆ ಮಾಡಕ್ಕೂ ಹೋಗೋದಿಲ್ಲ. ಹಾಗಾದ್ರೆ ಕಪ್ಪ ಬಿತ್ತು? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ನಾನ್ ಹೇಳ್ತೀನಿ ಕೇಳು. ನಿನ್ ಮನ್ಸಲ್ಲಿ ಏನೋ ಆಸೆ ಇರುತ್ತೆ, ಅದು ಕನ್ಸಿನ ರೂಪದಲ್ಲಿ ಬಂದಿರುತ್ತೆ. ನಿನ್ಗೆ ಆದೆ ಜಾನು ಬಗ್ಗೆ ಪ್ರೀತಿ ಹುಟ್ಟಿದೆ, ಅದಕ್ಕೆ ಅದು ಕನ್ಸಲ್ ಬಂದಿದೆ. ಹೋಗಮ್ಮ, ನೀನ್ ಸುಮ್ನೆ ಏನೇನೋ ಹೇಳ್ತಾ ಇದ್ಯಾ. ನಿಜ ಕಣೋ, ನೀನ್ ರಿಯಲ್ ಆಗಿ ಏನೇನ್ ಮಾಡೋದಕ್ಕಾಗಲ್ವೋ ಅದೆಲ್ಲ ಕನ್ಸಿನ ರೂಪದಲ್ಲಿ ನಿಜ ಆಗುತ್ತೆ. ಓ ಮೈ ಗಾಡ್, ಹೌದಮ್ಮ? ಅದಕ್ಕೆ ಯಾಕೋ ಗಾಬರಿ ಆಗ್ತೀಯಾ? ಖುಷಿ ಪಡೋ, ಮನ್ಸಲ್ಲಿರೋದನ್ನ ಕನ್ಸಲ್ಲಾದ್ರೂ ಮಾಡ್ತಿದ್ಯಾ ಅಂತ. ನೋ, ಹಾಗೆಲ್ಲ ಮಾಡಲ್ಲಮ್ಮ. ಶಿ ಇಸ್ ಮೈ ಗುಡ್ ಫ್ರೆಂಡ್. ಆಮೇಲೆ ನಾನೇನೋ ಹೇಳಿ ನಮ್ಮಿಬ್ರು ಫ್ರೆಂಡ್ಶಿಪ್ ಕಟ್ ಆಗ್ಬಿಟ್ರೆ? ಒಂದ್ ಮಾತು ಹೇಳ್ತೀನಿ ಕೇಳು. ಜೀವನದಲ್ಲಿ ನಮ್ಗೆ ಯಾರು ಒಳ್ಳೆ ಫ್ರೆಂಡ್ ಆಗಿರ್ತಾರೋ ಅವರೇ ಮುಂದೆ ನಮ್ಗೆ ಜೀವನ್ ಸಂಗಾತಿ ಆಗೋದು. ಹಾಗಂತೀಯ? ಅದಕ್ಕೆ ನಿನ್ ಮನ್ಸಲ್ಲಿರೋದನ್ನ ಆದಷ್ಟು ಬೇಗ ಹೇಳ್ಬಿಡೋರಿಗೆ. ಹೋಗಮ್ಮ, ನೀನ್ ಏನೇನೋ ಹೇಳ್ತಾ ಇದ್ಯಾ. ಖಂಡಿತವಾಗ್ಲೂ ಆರ್ಜೆ ಅವ್ರ ಬಗ್ಗೆ ನನ್ಗೆ ಆತರ ಯಾವುದೇ ರೀತಿಯಾದಂತಹ ಭಾವನೆ ಇಲ್ಲ. ಇಷ್ಟೆಲ್ಲ ಕನ್ಸ್ ಬಿದ್ಮೇಲೂ ಈ ತರ ಮಾತಾಡ್ತಿಯಲ್ಲೋ, ನಿನ್ ಮನ್ಸನ್ನ ನೀನೇ ಒಂದ್ಸಲಿ ಕ್ವಶನ್ ಮಾಡ್ಕೊ, ಅದ್ ನಿನಗೆ ಆನ್ಸರ್ ಸಿಗುತ್ತೆ. ನೀನು ಸುಮ್ನೆ ನನ್ನ ಹತ್ರ ಹೀಗೆ ಹೇಳ್ತಿದ್ಯಾ, ಆದ್ರೆ ನನಗ್ ಗೊತ್ತಾಗ್ತಿದೆ ನಿನ್ ಮನ್ಸಲ್ಲಿ ಅವಳಿದ್ದಾಳೆ ಅಂತ. ಚಾನ್ಸೇ ಇಲ್ಲ ಅಮ್ಮ. ಅಯ್ಯೋ, ನಾನ್ ಯಾಕಪ್ಪ ಹೇಳಿ? ನಿನ್ ಮನ್ಸನ್ನ ನೀನೇ ಒಂದ್ಸಲಿ ಕ್ವಶನ್ ಮಾಡ್ಕೊ, ಅದ್ ನಿನಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಸರಿ, ಬೇಗ ಫ್ರೆಶ್ ಅಪ್ ಆಗ್ ಬಾ, ಟಿಫನ್ ತಿನ್ನುವಂತೆ. ನೀ ಹೇಳೋದು ಸರಿ ಅಮ್ಮ. ಈಗಿನ ಕಾಲದ ಹುಡುಗರಿಗೆ ಸಹನೆನೇ ಇಲ್ಲ. ಈಗಿನ ಕಾಲದವ್ರಿಗೆ ಸಹನೆ ಅಲ್ಲ, ಅನುಭವ ಇಲ್ಲ. ಈಗಿನ ಕಾಲದ ಹುಡುಗರು ಒಂದ್ ಹೆಜ್ಜೆ ಮುಂದೆ ಇದ್ದಾರೆ. ಓದು ಬರೋ ಎಲ್ಲ ಕಲ್ತು ಬಿಟ್ಟು ನನಗೆ ಎಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ ಬಾವ,
ಈಗಿನ ಕಾಲದ ಮಕ್ಕಳಿಗೆ ತುಂಬಾ ಅವಸರ ಜಾಸ್ತಿ. ಬಿರುಕು ಬಿದ್ದಾಗ ತಾಳ್ಮೆ ಸಮಾಧಾನ ಇರಲ್ಲ, ಅಲ್ಲೇ ಇವುಗಳು ಎಡಬೋದು. ಇಲ್ಲಿರೋ ಅವಸರ, ಬೇಡದಿರೋ ಅಹಂಕಾರದಿಂದ ಸಂಬಂಧಗಳನ್ನ ಮುರ್ಕೋತಾರೆ. ಅಣ್ಣ ತಮ್ಮ ಆಗಿರ್ಲಿ, ಇಲ್ಲ ಗಂಡ ಹೆಂಡತಿ ಆಗಿರ್ಲಿ. ಒಂದಿಷ್ಟು ವರ್ಷ ಆದ್ಮೇಲೆ ಪೇಚಾಡ್ತಾರೆ. ಆವಾಗ ಸಂಬಂಧಗಳು ಸರಿ ಹೋಗ್ಬೇಕು ಅಂದ್ರೆ ಹೇಗ್ ಸರಿ ಹೋಗುತ್ತೆ ಬಾವ ಅದು? ನೀ ಹೇಳೋದು ಸರಿನೇ. ಈಗಿನ ಕಾಲದ ಹುಡುಗರಿಗೆ ನಮ್ಮಂತವ್ರ ಜೊತೆಗಿರ್ಬೇಕು. ಆದ್ರೆ ಇರಲ್ವೇ, ನಮ್ಮಂತ ದೊಡ್ಡವರನ್ನು ಬಿಟ್ಬಿಟ್ಟು ಅವ್ರ ಇಚ್ಛೆ ಅಂತ ಹೋಗ್ತಾನೆ ಇರ್ತಾರೆ. ನಮ್ಮನೇಲಿ ಹಾಗಾಗ್ಲಿಲ್ಲ. ಸದ್ಯ ಸಂಪಿಗೆ ದಿಬ್ಬದ ಮಾನ ಮರ್ಯಾದೆ ಉಳಿತು. ಹೂನಮ್ಮ, ಮರ್ಯಾದೆ ಉಳಿತು. ಎಲ್ಲಿ ನಾನು ಊರ್ ಮುಂದೆ ನಾನು ತಲೆ ತಗ್ಗಿಸ್ಬೇಕಂತ ಯೋಚನೆ ಮಾಡ್ತಿದ್ದೆ. ಸದ್ಯ ಲಕ್ಕಿ ಮತ್ತೆ ದತ್ತ ಒಂದಾದ್ರು. ಹಾಗಲ್ಲ ಭಾವ, ದತ್ತ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳಕ್ಕೆ ಎಲ್ಲ ಶ್ರಮನೂ ವಹಿಸ್ತಾ ಇದ್ದಾನೆ. ಅವನ್ ಜೀವನ ಒಂದ್ ಸುಸೂತ್ರವಾಗಾದ್ರೆ ಸಾಕು. ಅದಕ್ಕೆ 4 ಹರಕೆ ಹೊತ್ಕೊಂಡ್ಬಿಡು. ಬಾಬಾ, ಇಷ್ಟಕ್ಕೆ ಖುಷಿ ಪಡ್ಬೇಡಿ. ಇನ್ನೊಂದು ವಿಷಯನೂ ಇದೆ. ಏನು? ನಮ್ ದತ್ತನ್ಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ನ್ ಕೈ ಕಟ್ ಕೂತ. ಆದ್ರೆ ನಮ್ ಪಿಂಕಿ ಹಾಗಲ್ಲ ನೋಡಿ. ನಾನೇನು ಅಂತ ಜಗತ್ತಿಗೆ ತೋರ್ಸೋದಕ್ಕೆ ಇಷ್ಟೆಲ್ಲ ರಿಸ್ಕ್ ತಗೊಂತಾ ಇದೀಯಾ? ಇದ್ರಲ್ಲಿ ರಿಸ್ಕ್ ಅಂತ ಬಂತು. ಫ್ರೆಂಡ್ಶಿಪ್ಗೋಸ್ಕರ ಇಷ್ಟು ಮಾಡ್ದೆ ಇರ್ತೀನಾ? ಥ್ಯಾಂಕ್ ಯು ಪ್ರಣತಿ. ಮತ್ತೆ ಇದೇನು ಇಷ್ಟು ಬೇಗ ಹೊಡ್ತಿದ್ಯಾ? ನೆನ್ನೆ ಓವರ್ ಟೈಮ್ ವರ್ಕ್ ಮಾಡದ್ನಲ್ಲ, ಅದಕ್ಕೆ ಇವತ್ತು 1 hour ಆಫ್ ಸಿಕ್ತು. ನೀವು? ನನಗೂ ಇವತ್ತು ಆಫೇನೆ, ಬಟ್ ರೂಮ್ ಅಲ್ಲಿ ಇರೋಕ್ ಬೇಜಾರು, ಅದಕ್ಕೆ ಸುಮ್ನೆ ಬಂದೆ. ಓ, ಆಫ್ ದಿವಸನೂ ಆಫೀಸಿಗೆ ಬರ್ತೀರಾ ನೀವು? ನನಗೇನ್ ಕೆಲ್ಸ ಇದೆ ಹೇಳು? ಹಂಗಿದ್ರೆ ನಮ್ಮ ಮನೆಗೆ ಊಟಕ್ ಬನ್ನಿ. ಹೇಗಿದ್ರು ಫ್ರೀನೇ ಇದ್ದೀರಾ ತಾನೆ? ಏಯ್ ಬೇಡ ಬೇಡ, ಎಲ್ರಿಗೂ ನಮ್ ಫ್ರೆಂಡ್ಶಿಪ್ ಅಲ್ಲಿ ಫಸ್ಟ್ ನಂಬಿಕೆ ಬರ್ಲಿ, ಆಮೇಲೆ ಬಂದ್ರೆ ಒಂದ್ ಅರ್ಥ ಇರುತ್ತೆ. ಇವಾಗ ಬಂದ್ರೆ ನಿನ್ಗೂ ಮುಜುಗರ, ನನ್ಗೂ ಮುಜುಗರ. ಹೌದು, ನೀನಕ್ ನಮ್ ಮನೆಗ್ ಬರ್ಬಾರ್ದು? ಐ ರಿಯಲಿ ಡೋಂಟ್ ಮೈಂಡ್, ಬಟ್ ಮನೇಲಿ ಯಾರ್ಯಾರಿದ್ದಾರೆ? ನಾವಿಬ್ರು ಒಬ್ರು ಮನೆಗೊಬ್ರು ಬಂದ್ ಹೋಗೋದು ಒಂದ್ ಪಾಯಿಂಟ್ ಅಲ್ವಾ? ನಿಜ, ಡೋಂಟ್ ಮೈಂಡ್. ಇನ್ನೊಂದ್ಸಲ ಬರ್ತೀನಿ. ಮನೇಲಿ ಏನಾದ್ರೂ ಅರ್ಜೆಂಟ್ ಕೆಲ್ಸ ಇದೆಯಾ? ಇವಾಗ ಹೇಗಿದ್ರು ಫ್ರೀ ಇದೆಯಲ್ಲ, ಇವಾಗ್ಲೇ ಬರ್ಬೋದಲ್ವಾ? ಅದು ಇವತ್ ಕೆಲ್ಸ ಬೇಗ ಮುಗ್ದಿದೆ ಅಲ್ವಾ, ಮಂಗ್ಲಕ್ಕಂಗ್ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ನೋಡ್ದ್ಯಾ, ಮಾತಾಡೋದ್ ಸುಲಭ, ಮಾಡೋದ್ ಕಷ್ಟ. ಏನ್ ಹಂಗಂದ್ರೆ? ನನ್ ಮೇಲೆ ನಿನ್ ಪೂರ್ತಿ ನಂಬಿಕೆ ಇದೆ ಅಂತ ಹೇಳ್ದೆ, ಅದಕ್ಕೆ ನಾನ್ ನಿನ್ನ ನಮ್ ಮನೆಗ್ ಕರ್ದೆ. ಇವಾಗ ಹಿಂದೆ ಮುಂದೆ ನೋಡ್ತಾ ಇದೀಯಾ ಅಂದ್ರೆ ಇದಕ್ಕೆ ಏನ್ ಅರ್ಥ? ನನ್ ಮೇಲೆ ನಿನಗಿನ್ನೂ ಪೂರ್ತಿ ನಂಬಿಕೆ ಬಂದಿಲ್ಲ ಅಂತ ತಾನೆ? ನಮ್ ಫ್ಯಾಮಿಲಿ ಸಪೋರ್ಟ್ ನಮ್ಗಿತ್ತು ಅಂತ ತಾನೆ? ಅದಿಲ್ದೆ ನಾವ್ ಇರಕ್ ಆಗತ್ತಾ ಹೇಳಿ? ಅದೇನೋ ನಿಜ. ನಾನ್ ಯಾವ್ದೋ ಸೀಟಲ್ಲಿ ನಿನ್ನ ಮನೆಯಿಂದ ಆಚೆ ಹಾಕ್ದೆ. ಕ್ಯಾಪ್ಟನ್ ಲಕ್ಕಿ ಅವರೇ, ಒಂದ್ ಸಣ್ಣ ಕರೆಕ್ಷನ್. ನೀವು ನನ್ನನ್ ಮನೆಯಿಂದ ಹೊರಗ್ ಹಾಕಿಲ್ಲ, ನಿಮ್ ಅಪ್ಪ ಅಮ್ಮನ್ ಹೊರಗ್ ಹಾಕಿದ್ರಿ. ಅವ್ರ ಜೊತೆ ನಾನ್ ಸುಮ್ನೆ ಹೋಗಿದ್ದೆ ಅಷ್ಟೇ. ಆಯ್ತಮ್ಮ, ತಪ್ಪು ನಂದೆ. ಆದ್ರೂ ನೀನ್ ಕರ್ಕೊಂಡೋಗಿ ಅವ್ರನ್ನ ಸೇಫ್ ಮಾಡಿದ್ಯಲ್ಲ, ಅಷ್ಟು ಸಾಕು. ಆದ್ರೆ ಇದೆಲ್ಲ ಆಗಿದ್ದಕ್ಕೆ ನಮ್ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಒಂದಾಗಿದ್ದು. ಆಗೋದೆಲ್ಲ ಒಂದ್ ಲೆಕ್ಕದಲ್ಲಿ ಒಳ್ಳೇದಕ್ಕೆ. ಇಲ್ಲದೆ ಇದ್ರೆ ಈ ಡಿಫರೆನ್ಸ್ ಎಲ್ಲ ಸರಿ ಹೋಗ್ತಿರ್ಲಿಲ್ಲ. ಹಾಗ್ ನೋಡಕ್ ಹೋದ್ರೆ ಇದೆಲ್ಲ ಸರಿ ಹೋಗ್ಲಿ ಅಂತ ನೀವ್ ಯೋಚನೆ ಮಾಡೇ ಹೊರಗ್ ಕಳ್ಸಿದ್ರು ಏನೋ ನಮ್ಮನ್ನ. ನಾನ್ ಕಳ್ಸಿರ್ಲಿಲ್ಲ ಗೀತಾ, ನನ್ ದುಷ್ಟು ಬುದ್ಧಿ ಕಳ್ಸಿದ್ದು. ಆಯ್ತು ಬಿಡಿ, ದೇವಸ್ಥಾನದ ಮುಂದೆ ಅದೆಲ್ಲ ಹಳೆ ಮಾತು ಯಾತಕ್ಕೆ? ಖುಷಿಯಾಗಿರೋಣ, ಆರಾಮಾಗಿ ಮನೆಗೆ ಹೋಗೋಣ, ನಡಿ. ಸರಿ, ಹೊಡೋಣವಾ? ಅವಳಲ್ಲ, ಅವಳ ಜಾಗದಲ್ಲಿ ಯಾವುದೇ ಹೆಣ್ಣಾದ್ರೂ ಹಾಗೆ ಮಾಡ್ತಿದ್ಲು. ಒಂದ್ ಹೆಣ್ಣಿಗೆ ಜೀವನ ಪರಿಪೂರ್ಣ ಅನ್ಸೋದು ಮಕ್ಕಳಾದ್ಮೇಲೆ. ಅದಕ್ಕೆ ಪ್ರಯತ್ನ ಬಿಡದೆ ದತ್ತನಿಗೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ಲು. ಡಾಕ್ಟರ್ ಹೇಳಿದಾರಂತೆ, ಟ್ರೀಟ್ಮೆಂಟ್ ಕೊಟ್ರೆ ಮಕ್ಕಳಾಗುತ್ತೆ ಅಂತ. ಅಂತೂ ನಮ್ಮನೇಲಿ ಮಕ್ಕಳ ಕಿಲೆ ಕಿಲೆ ಶಬ್ದ ಕೇಳಿಸುತ್ತೆ ಅಂತ ಆಯ್ತು. ಹೌದು ಭಾವ, ಖಂಡಿತ ನಿಮಗೆ ಮೊಮ್ಮಕ್ಕಳಾಗತ್ತೆ. ಅಷ್ಟೇ ಅಲ್ಲ, ಅವ್ರು ಬೆಳೆದು ದೊಡ್ಡವರಾಗಿ ಅವ್ರ ಮದ್ವೆ ನೋಡೋ ತನಕನೂ ನೀವಿರ್ತೀರ. ಯೋಚನೆ ಮಾಡ್ಬೇಡಿ. ನನ್ಗೆ ಅಷ್ಟೆಲ್ಲ ದುರಾಸೆ ಇಲ್ಲಮ್ಮ. ಏನೋ ನನ್ ಮೊಮ್ಮಕ್ಕಳನ್ನ ಸ್ಕೂಲ್ ಗಂಟ ಕರ್ಕೊಂಡೋಗಿ ಬಿಟ್ಟು ಬರೋ ತನಕ ಇದ್ರೆ ಸಾಕು. ಸಾವಿನ ಮಾತು ಯಾಕೆ ಆಡ್ತಿದ್ದೀರಾ ಬಾಬಾ ಇಂಥ ತಂಪು ಹೊತ್ತಿನಲ್ಲಿ? ನೋಡಮ್ಮ, ನಾನು ಹೇಳೋ ಸತ್ಯ ನಿನ್ ಕೈಲಿ ಅರಿಸ್ಕೊಳಕ್ ಆಗ್ತಾ ಇಲ್ಲ. ಕೊನೆಗೆ ನಾವೇ ಸತ್ಯ. ಬಾಬಾ, ಯಾಕಿಂತ ಮಾತೆಲ್ಲ ಆಡ್ತೀರಾ? ಇನ್ನು ನೀವು ಮಾಡ್ಬೇಕಾಗಿರೋ ಕೆಲಸ, ಜವಾಬ್ದಾರಿಗಳು ಬಹಳಷ್ಟಿದೆ. ಅದನ್ನ ಮೊದಲು ಪೂರೈಸಬೇಕು ಅಲ್ವಾ ಬಾಬಾ ನೀವು? ನೀ ಹೇಳೋದು ಸರಿನೇ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಹೋಗ್ತೀನಿ. ನನ್ಗೆ ಯಾಕೆ ಮಲ್ಕಬೇಕು ಅನ್ಸ್ತಾ ಇದೆ. ಸರಿ ಬಾಬಾ. ಬೇಡ, ಮತ್ತೆ ಇವತ್ತೇನ ಮಾಡಿ ವಸೂಲಿ ಮಾಡ್ಲೇಬೇಕು ದುಡ್ಡು.
ಏನಕ್ಕೆ ಅಷ್ಟು ಬಿಡೋದು ಬೇಡಪ್ಪ ಮಾಡೋಣ. ವಾಟ್ ಯು ವಾಂಟ್ ಹ್ಯಾವ್ ಕಾಫಿ or ಟೀ? ಏನು ಬೇಡ ಮೇಡಮ್, ಕೊಟ್ಟಿರೋದನ್ನ ವಾಪಸ್ ತಗೊಳಕ್ ಬಂದಿದ್ದೀನಿ. ಆಫ್ ಕೋರ್ಸ್ ನೀವ್ ಕಾಲ್ ಮಾಡಿದಾಗ ಈ ವಿಚಾರಕ್ಕೆ ಬರ್ತೀರಾ ಅಂತ ನಂಗೆ ಗೊತ್ತಿತ್ತು. ಗೊತ್ತಿದ್ದು ಸದ್ಯ ಮನೇಲಿ ಇದ್ದೀರಲ್ಲ, ಅದೇ ನಮ್ ಪುಣ್ಯ. ನಾನ್ ತಪ್ಪಿಸ್ಕೊಂಡ್ ಹೋಗೋ ಅಂತದ್ ಏನು ಮಾಡಿಲ್ಲ. ನಾವು ದುಡ್ಡು ಕೇಳಕ್ ಹೋದ್ರೆ ಜಾಗ ಖಾಲಿ ಮಾಡ್ಬಿಡ್ತಾರೆ, ಅಂತವ್ರನ್ನ ಹಿಡಿಯೋದೇ ಕಷ್ಟ. ಲುಕ್, ನಾನ್ ನಿಮ್ ಹತ್ರ ದುಡ್ಡು ಇಸ್ಕೊಂಡಿದೀನಿ ಅಂಡ್ ವಾಪಸ್ ಕೊಟ್ಟೆ ಕೊಡ್ತೀನಿ. ನಾನ್ ಆತರ ಎಲ್ಲ ಮಾಡಲ್ಲ. ಕೊಡ್ತೀರಾ ಮೇಡಮ್, ನೀವ್ ಮೋಸ ಮಾಡ್ತಾರ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಯಾವಾಗ ಕೊಡ್ತೀರಾ? ಲಾಸ್ಟ್ ಡಿಸೆಂಬರ್ ಅಲ್ಲಿ ನೀವು ನಮ್ಮ ಹತ್ರ 5 ಕೋಟಿ ತಗೊಂಡಿದ್ದೀರಾ. ಅಗ್ರಿಮೆಂಟ್ ಇದೆಯಲ್ಲ, ನಾನ್ ಇನ್ ಕೇಸ್ ರಿಟರ್ನ್ ಮಾಡ್ತಿದ್ರೆ ನನ್ನ ಮೇಲೆ ಕೇಸ್ ಹಾಕೋಬಹುದು. ಕೇಸ್ ಇರ್ಲಿ ಮೇಡಮ್, ನೀವು ಕೊಡ್ತೀನಿ ಅಂದಿದ್ ಯಾವಾಗ? ಜೂನ್ ನಲ್ಲಿ. ಈಗಾಗ್ಲೇ ಡಿಸೆಂಬರ್ ಆಯ್ತು, ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಆಗ್ಲೇ 1 ವರ್ಷ ಆಗ್ತಾ ಇದೆ. ಅಸ್ಲೂ ಇಲ್ಲ, ಬಡ್ಡಿನೂ ಇಲ್ಲ.